ಹಲೋ ಫ್ರೆಂಡ್ಸ್, ನಾನು BK ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ JD ಸಂಬಂಧಪಟ್ಟಂತೆ ಆಫೀಸಿಯಲ್ ಟೆಸ್ಟನ್ನು ಬಿಡಿಸ್ತಾ ಇದ್ವಿ. 35 ಟೆಸ್ಟ್ಗಳನ್ನು ಬಿಡಿಸಿದ್ವಿ. ಈ ಕ್ಲಾಸಲ್ಲಿ 36ನೇ ಟೆಸ್ಟನ್ನು ಬಿಡಿಸ್ತಾ ಹೋಗೋಣ. ಟೋಟಲ್ 46 ಟೆಸ್ಟ್ಗಳಿದ್ದು, ಆಗಾಗಲೇ ನಾನು ಭಾಳಷ್ಟು ಸಲ ಹೇಳ್ತಾ ಇದ್ದೀನಿ, ಇವು ಕ್ವಶನ್ ಪೇಪರ್ಸು ಭಾಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಅಂಥೇಳಿ. ಇವತ್ತಿನ ಒಂದು ಜೂನ್ 1 ಇವತ್ತಿನ ಬರೆದಂತಹ ಎಲ್ಲ ಎಕ್ಸಾಮ್ಸು ಹುಡುಗರು ಹೇಳಿದ್ದಾವೆ, ಸರ್ ಮಾಡೆಲ್ ಟೆಸ್ಟಲ್ಲಿ ಇದ್ದಂತಹ ಪ್ರಶ್ನೆಗಳು ಕೆಲವೊಂದು ಭಾಳಷ್ಟು ರಿಪೀಟ್ ಆಗಿದ್ದಾವೆ. ಅದೇ ರೀತಿ ಮ್ಯಾಥ್ಸು ರೀಸನಿಂಗ್ ಅಂತೂ ಟೋಟಲ್ 20ಕ್ಕೆ ನಾವು 19 ಟಚ್ ಮಾಡೀವ್ರಿ ಅಂತೇಳಿ ಭಾಳಷ್ಟು ಜನ ಹೇಳಿದ. ಭಾಳಷ್ಟು ಖುಷಿ ಆಗುತ್ತೆ. ಉಳಿದವರಿಗೆ ನಾಳೆ ಕೂಡ ಎಕ್ಸಾಮ್ಸಲ್ಲಿ ಬರೆಯುವಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಡನ್. ಲೇಟ್ ಆಗೋದು ಬೇಡ, ಒಳ್ಳೆಯ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಭಾಳಷ್ಟು ಜನ ಎಕ್ಸಾಮ್ಸನ್ನು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಡೆಲ್ ಟೆಸ್ಟ್ಗಳದಾವೆ. ಭಾಳ ಗಾಬರಿ ಆಗುವಂಥ ವಿಷಯ ಇಲ್ಲ. ಎಕ್ಸಾಮನ್ನು ಎಲ್ಲರೂ ಪಾಸ್ ಆಗ್ಬೋದು, ಅಷ್ಟು ಈಜಿ ಕ್ವಶನ್ಸ್ ಅದಾವಂತ. ಸೊ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗಿತ್ತು ಅಂತ ಹೇಳ್ತಾಯಿದ್ರು. ಯಾವುದಲ್ಲಿ ಸೈನ್ಸು GKಗೋಸ್ಕರ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಮ್ಯಾಥ್ಸು ರೀಸನಿಂಗ್ ಅಂತೂ ಟೋಟಲಿ ಅದು ನಾರ್ಮಲ್ಲಾಗಿ ಟಚ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ವಿಚಾರ ಮಾಡಿಕೊಂಡು ಹೋಗ್ರಿ, ಹೆದರುವಂಥ ಅವಶ್ಯಕತೆ ಇಲ್ಲ. ಓಕೆ, ಫಸ್ಟ್ ಕ್ವಶನ್ನ ನೋಡಿ. GK ಒಳಗೆ, ರಾಜಕೀಯ ಸ್ವಾತಂತ್ರ್ಯವು ರಾಷ್ಟ್ರದ ಜೀವಶ್ವಾಸವಾಗಿದೆ ಎಂದು ಹೇಳಿ ಇಂದು ಪ್ರಕಾಶ್ ಪತ್ರಿಕೆಯಲ್ಲಿ ನ್ಯೂ ಲ್ಯಾಂಡ್ಸ್ ಫಾರ್ ವರ್ಲ್ಡ್ ಅನ್ನು ಪ್ರಕಟಿಸಿದವರು ಯಾರು ಅಂತ ಹೇಳಿದ್ದಾರೆ? ಅರವಿಂದ್ ಘೋಷ್ ಅವರು. ನೆಕ್ಸ್ಟು, ಗಾಂಧೀಜಿಯವರು ಸಬರ್ಮತಿಯಿಂದ ಡ್ಯಾಶ್ವರೆಗೆ ಅಂದರೆ ದಂಡಿವರೆಗೆ, ದಾಂಡಿ ಅಲ್ಲ ಇದು ದಂಡಿವರೆಗೆ ಉಪ್ಪಿನ ಸತ್ಯಾಗ್ರಹ ಪಾದಯಾತ್ರೆಯನ್ನು ಪ್ರಾರಂಭಿಸಿದರು. ಭಾರತದ ಯಾವ ನೆರೆ ದೇಶ ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್, ಮಿಂಚಿನ ಡ್ರ್ಯಾಗನ್ ನಾಡು ಎಂದು ಕರೆಯಲಾಗುತ್ತದೆ ಅಂತಂದ್ರೆ ಭೂತಾನನ್ನು ಕರೆಯಲಾಗುತ್ತದೆ. ನೆಕ್ಸ್ಟು 4ನೇ, ಭೂಪಟದಲ್ಲಿ ಭಾರತದ ಪಶ್ಚಿಮಕ್ಕೆ ಯಾವ ಜಲರಾಶಿ ಅಂದರೆ ಸಮುದ್ರ ಇದೆ ಅಂತಂದ್ರೆ ಇಲ್ಲಿ ಅರಬ್ಬಿ ಸಮುದ್ರವಿದೆ. ಭಾರತದಲ್ಲಿ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂತಹ ತಿದ್ದುಪಡಿ ಯಾವುದು ಅಂತಂದ್ರೆ 61ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟು, ಸಂವಿಧಾನದ ಯಾವ ಅನುಸೂಚಿಯು ಸಾಂವಿಧಾನಿಕ ಅಧಿಕಾರಿಗಳ ವೇತನವನ್ನು ಸಂಬಂಧಿಸಿದ ನಿಬಂಧನೆಯನ್ನು ಒಳಗೊಂಡಿದೆ ಅಂತಂದ್ರೆ 2ನೇದು. ಯಾವುದು? 2ನೇದು. ನೆಕ್ಸ್ಟು, ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ನೋಡಿರಿ, ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ರಾಜ್ಯಗಳಿಗೆ ರಾಜ್ಯಸಭಾ ಸ್ಥಾನಗಳ ಹಂಚಿಕೆಯನ್ನು ಸಂಬಂಧಿಸಿದೆ ಅಂತಂದ್ರೆ ಯಾವುದಂದ್ರೆ 4ನೇದು. ಯಾವುದು? 4ನೇದು, 2ನೇ ಆಪ್ಷನ್. ಇಲ್ಲಿ ಸ್ವಲ್ಪ ಆಪ್ಷನ್ ಮಿಸ್ಟೇಕ್ ಆಗಿದೆ. ಉದಯ್ ಶಂಕರ್ ಅವರು ಭಾರತೀಯ ನೃತ್ಯದ ಯಾವ ಶೈಲಿಯನ್ನು ಪ್ರವರ್ತಿಸಿದ್ದಕ್ಕಾಗಿ ಅಂದರೆ ಆರಂಭಿಸಿದ್ದಕ್ಕಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ ಅಂತಂದ್ರೆ ಸಮಕಾಲೀನ ಸಮ್ಮಿಶ್ರಣ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾರು ಶ್ರೇಷ್ಠ ತಬಲಾ ಮಾಂತ್ರಿಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಮತ್ತು ತಬಲಾವಾದದ ವಿಕಾಸದಲ್ಲಿ ತಮ್ಮ ಪಾತ್ರಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಅಂತಂದ್ರೆ ಇಲ್ಲಿ ಉಸ್ತಾದ್ ಜಾಕೀರ್ ಹುಸೇನ್. ಯಾರು? ಉಸ್ತಾದ್ ಜಾಕೀರ್ ಹುಸೇನ್ ಅವರು. ನೆಕ್ಸ್ಟ್ ನೋಡಿ 10ನೇದು, 2025ರಲ್ಲಿ ಜೌಗು ಪ್ರದೇಶಗಳ ವಿವೇಕಯುತ ಬಳಕೆಗಾಗಿ ರಾಮ್ಸಾರ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯರು ಯಾರಂತಂದ್ರೆ ಜಯಶ್ರೀ ವೆಂಕಟೇಶ್. ಯಾರು? ಜಯಶ್ರೀ ವೆಂಕಟೇಶ್. ನೆಕ್ಸ್ಟು 11ನೇ ಕ್ವಶನ್ನು, ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದರೆ ಜನವರಿ 12. ನೆಕ್ಸ್ಟ್ ನೋಡಿರಿ, ಮಾರ್ಚ್ 2025ರಲ್ಲಿ ಆರ್ಗನೈಜೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಯಾರು ಅಂತ ಹೇಳಿದ್ದಾರೆ? ಇಲ್ಲಿ ಆಯ್ಕೆಯಾದವರು ನೆಸ್ಟರ್ ಮೆಂಡೇಜ್ ಅಂತ ಹೇಳಿ. ಭಾರತೀಯ ವಾಯುಪಡೆಯು ಅಧಿಕೃತವಾಗಿ ಯಾವಾಗ ಸ್ಥಾಪನೆಯಾಯಿತು ಅಂತಂದ್ರೆ 8 ಅಕ್ಟೋಬರ್ 1937. ಭಾಳಷ್ಟು ಇಂಪಾರ್ಟೆಂಟ್ ಡೇಟ್ಸ್. ನೆಕ್ಸ್ಟು, ಭಾರತೀಯ ವಾಯುಪಡೆ ಅಧಿಕೃತ ಧ್ಯೇಯವಾಕ್ಯ 3 ಗೊತ್ತಿರಬೇಕು. ಇದರ ಧ್ಯೇಯವಾಕ್ಯ ನಭಂ ಸ್ಪೃಶಂ ದೀಪ್ತಂ. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ರು? ಆಪರೇಷನ್ ವಿಜಯ್. ಇವು ನಿಮಗೆ GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ನೆಕ್ಸ್ಟು, ಸೈನ್ಸ್ಗೆ ಸಂಬಂಧ ಪ್ರಶ್ನೆಗಳು ನೋಡಿರಿ. ವೇಗೋತ್ಕರ್ಷದ SI ಯೂನಿಟ್ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.
ನೆಕ್ಸ್ಟ್ ವಿದ್ಯುತ್ ಉಪಕರಣಗಳು ಮತ್ತು ವಿದ್ಯುತ್ ಮಂಡಲಗಳ ಸುರಕ್ಷತೆಗಾಗಿ ಕೆಳಗಿನ ಯಾವುದು ಬಳಸಲಾಗುತ್ತದೆ ಅಂದರೆ ಫ್ಯೂಸನ್ನು ಬಳಸ್ತಾರೆ. ಸ್ಥಿರ ವಿದ್ಯುತ್ ಬಲಕ್ಕೆ ಡ್ಯಾಶ್ ಕೆಳಗಿನವುಗಳಲ್ಲಿ ಒಂದು ಕಾರಣವಾಗಿದೆ ಅಂತಂದ್ರೆ ಆವೇಶಗಳು, ಯಾವುದು ಚಾರ್ಜಸ್. ನೀರಿರುವ ಚಿತ್ರವನ್ನು ಸ್ವಲ್ಪ ಮಂದಿಯಲ್ಲಿ ಯಾವ ರೇಖೆಯು ಪ್ರತಿಫಲಿತ ಕಿರಣವಾಗಿದೆ ಅಂತಂದ್ರೆ ಚಿತ್ರ ಮಿಸ್ಟೇಕ್ ಆಗಿದೆ, ರಿಫ್ಲೆಕ್ಟೆಡ್ ರೇ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ OR ಅಂತ ಬರುತ್ತೆ. ಆ ಚಿತ್ರವನ್ನು ನಾನು ಆಮೇಲೆ ತೋರಿಸ್ತೀನಿ. ಕಾಯಿಸಿದಾಗ ಮಂಜುಗಡ್ಡೆಯು ದ್ರವ ರೂಪದ ನೀರಾಗಿ ಬದಲಾಗುವ ಭೌತಿಕ ಬದಲಾವಣೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತಂದಾಗ ಇಲ್ಲಿ ಕರಗುವಿಕೆ ಅಂತೀವಿ, ಏನು ಮೆಲ್ಟಿಂಗ್ ಅಂತೀವಿ. 21ನೇದು ಮೊಸರಿನಿಂದ ಬೆಣ್ಣೆಯನ್ನು ತೆಗೆಯುವುದು ಡ್ಯಾಶ್ ಅನ್ನು ಬಳಸಲಾಗುತ್ತದೆ ಅಂದರೆ ಕಡೆಯುವುದು ಅಂತೀವಿ, ಹೌದಾ. ನೆಕ್ಸ್ಟ್ 22ನೇದು ಧಾನ್ಯಗಳನ್ನು ಬೇರ್ಪಡಿಸಲು ಒಣಗಿದ ಸಸ್ಯದ ಕಡ್ಡಿಗಳನ್ನು ದೊಡ್ಡ ಮರದ ದಿಮ್ಮೆಯ ಮೇಲೆ ಹೊಡೆಯುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿದಾರೆ. ಒಕ್ಕಣೆ ಮಾಡುವುದು ಅಥವಾ ಬಡಿಯುವುದು ಅಂತೀವಿ, ಥ್ರೆಶಿಂಗ್ ಅಂತೀವಿ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿರುವಂಥದ್ದು. ಇಲ್ಲಿ ನೋಡ್ರಿ, ಗಾಳಿ ಅಥವಾ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಉರಿಯುವ ವಸ್ತುವನ್ನು ದಹನಶೀಲ ವಸ್ತುಗಳು ಎನ್ನುವರು. ಕರೆಕ್ಟ್ ಆಗ್ಯದ. ಪೆಟ್ರೋಲ್ ಮತ್ತು ಸೀಮೆಎಣ್ಣೆ, LPG ಇತ್ಯಾದಿಗಳು ದಹನಶೀಲ ವಸ್ತುಗಳು. ಆಪ್ಷನ್ 1 ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ನಮ್ಮ ಆಹಾರದಲ್ಲಿ ಆಹಾರದ ನಾರಿನಾಂಶದ ಪಾತ್ರವೇನು ಅಂತಂದ್ರೆ ಇಲ್ಲಿ ನಾರಿನಾಂಶದ ಪಾತ್ರ ಅಂದರೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಆಪ್ಷನ್ ನಂಬರ್ 2 ಇಸ್ ರೈಟ್. ಬೀಜವೊಂದು ಮೊಳಕೆಯಾಗಿ ಬದಲಾದಾಗ ಅದು ಡ್ಯಾಶ್ ಹೊಂದಿದೆ ಎಂದು ಹೇಳಲಾಗುತ್ತದೆ ಅಂತಂದ್ರೆ ಇದು ಮೊಳಕೆಯೊಡೆದಿದೆ ಎಂದು ಗೊತ್ತಾಗ್ತದೆ ನಮಗೆ. ನೆಕ್ಸ್ಟು, ನಮ್ಮ ಕೆಳಗಿನ ದವಡೆಯಲ್ಲಿ ಎಷ್ಟು ಚುಚ್ಚುವ ಮತ್ತು ಹರಿಯುವ ಹಲ್ಲುಗಳು ಅಂದರೆ ಕೋರೆ ಹಲ್ಲುಗಳು ಎಷ್ಟು ಇರ್ತಾವೆ ಅಂತಂದ್ರೆ ನಮ್ಮ ಹತ್ರ 2 ಇರ್ತವೆ. ಯಾವು ದವಡೆಯಲ್ಲಿರುವಂಥವು 2 ಹಲ್ಲುಗಳು. ನೆಕ್ಸ್ಟು, ಉಸಿರಾಟದ ಸಮಯದಲ್ಲಿ ಯಾವ ಅನಿಲವು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊರಬರುತ್ತದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಬರ್ತದೆ. ಓಕೆ. ನೆಕ್ಸ್ಟು, ಹಾಲನ್ನು ಸಂಗ್ರಹಿಸುವ ಅಥವಾ ಬಳಸುವ ಮೊದಲು ಏಕೆ ಕುದಿಸಲಾಗುತ್ತದೆ ಅಂತಂದ್ರೆ ಅಲ್ಲಿ ಸೂಕ್ಷ್ಮಜೀವಿಗಳ ಕೊಲ್ಲಲು ಅಂತ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ನಾವು ಅದನ್ನು ಕುದಿಸ್ಬೇಕಾಗತ್ತೆ. ಅರಣ್ಯನಾಶದ ಪರಿಣಾಮವಾಗಿ ಗಾಳಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಂದ್ರೆ ಅರಣ್ಯನಾಶದಲ್ಲಿ ನಮ್ಮಲ್ಲಿ ಹೆಚ್ಚಾಗುವುದು ಯಾವುದಪ್ಪ ಅಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುವಂಥದ್ದು. ಕಿಶೋರಾವಸ್ಥೆಯಲ್ಲಿರುವವರನ್ನು ಟೀನೇಜರ್ಸ್ ಎಂದು ಕರೆಯಲಾಗುತ್ತದೆ. ಓಕೆ, ಅಂದ್ರೆ ಅವರ ವಯಸ್ಸಿನ ಮಿತಿ ಏನಪ್ಪ ಅಂತಂದ್ರೆ 13ರಿಂದ 19 ಒಳಗಿನ ವಯಸ್ಸನ್ನು ಹೊಂದಿರುವಂಥವ್ರು. ಇದು ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಇನ್ನು ಬರುವಂಥವು ಮ್ಯಾಥ್ಸು ಭಾಳಷ್ಟು ಇಂಪಾರ್ಟೆಂಟು. 9 ರೂಪಾಯಿಯಂತೆ 25 ಪುಸ್ತಕಗಳು, 6 ರೂಪಾಯಿಯಂತೆ 50 ಪೆನ್ನುಗಳನ್ನು ಖರೀದಿಸಿದರೆ ಎಲ್ಲ ವಸ್ತುಗಳ ಸರಾಸರಿ ಎಷ್ಟು? 9 × 25 ನೆಕ್ಸ್ಟು 6 × 50 ವಸ್ತುಗಳು. ಟೋಟಲ್ ನಮ್ಗೆ ಎಷ್ಟಾಗುತ್ತೆ ಅಂತೇಳಿ ನಾವು ಕಂಡುಹಿಡಬೇಕಾಗುತ್ತೆ. ಇದ್ರದ್ದು ಎಷ್ಟಾಗುತ್ತೆ? 225 ನೆಕ್ಸ್ಟು 300 ಟೋಟಲ್ ಕೂಡಿಸಿದ ಮೇಲೆ 525 ಆಯಿತು. ಒಟ್ಟು ವಸ್ತುಗಳು 75. ಒಟ್ಟು ಸರಾಸರಿ ಅಂತಂದಾಗ 525 / 75 ಅಂದರೆ ಒಂದಲೇ ಇದು 3 4 7 ಅಂದರೆ ಟೋಟಲ್ ಸರಾಸರಿ ಎಷ್ಟು? 7 ರೂಪಾಯಿ. ಆಪ್ಷನ್ ನಂಬರ್ 1 ಈಸ್ ರೈಟ್. ಸರಾಸರಿ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಕ್ವಶನ್ಗಳನ್ನು ಎಲ್ಲ ಟಚ್ ಮಾಡ್ಬೋದಾರೆ. ಓಕೆ, ಸರಾಸರಿ ಕೇಳಿದ್ರೆ ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು. 4ನ್ನು ಕೂಡಿಸಿದ ಮೇಲೆ ಬರುವಂತಹದ್ದೊಂದು 660 ಟೋಟಲ್ / 4 ಅಥವಾ 4 1 4 4 6 4 5 ಅಂದರೆ ಟೋಟಲು 165 ಸರಾಸರಿ. ನೆಕ್ಸ್ಟು, ಪ್ರತಿ ವರ್ಷಕ್ಕೆ 15% ಸರಳ ಬಡ್ಡಿ ದರದಲ್ಲಿ 1465 ಮೊತ್ತವನ್ನು ಎಷ್ಟು ವರ್ಷಗಳಲ್ಲಿ 879 ಬಡ್ಡಿಯನ್ನು ಪಡೆಯುತ್ತಾರೆ ಅಂತಂದಾಗ ಇಲ್ಲಿ ಟೈಮ್ ಅಂತ ಕೇಳಿದ್ದು. ಟೈಮ್ ಅಂದರೆ ಏನಪ್ಪ ಅಂತಂದ್ರೆ 879 × 100 / ಅಸಲು ಇಂಟು ಪ್ರತಿಶತ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ ಮೇಲೆ ನಿನಗೆ ಸಿಗುವಂಥದ್ದು ಏನಪ್ಪ ಅಂತಂದ್ರೆ 4 ವರ್ಷಗಳು. ಎಷ್ಟು? 4 ವರ್ಷಗಳು. ಸಿಂಪ್ಲಿಫೈ ನೀವು ಮಾಡಬೇಕಾಗುತ್ತೆ. ನಾನು ಏನು ಇಷ್ಟೆಲ್ಲ 30 ಟೆಸ್ಟ್ಗಳನ್ನು ಬಿಡಿಸಿದ್ದೀವಿ ಅಂತಂದರೆ ಇದನ್ನು ಸಿಂಪ್ಲಿಫಿಕೇಷನ್ ನೀವೇ ಮಾಡಬೇಕು.
ಓಕೆ ಡನ್. ನೆಕ್ಸ್ಟ್ ನೋಡಿರಿ 34ನೇ ಪ್ರಶ್ನೆ. 20 ಡಿವೈಡೆಡ್ ಬೈ 8 ಪ್ಲಸ್ 15 ಡಿವೈಡೆಡ್ ಬೈ 8. ಇಲ್ಲಿ ಛೇದಗಳು ಒಂದೇ ಆಗಿದ್ದಾಗ ಅದನ್ನು ಹಂಗೆ ಇಟ್ಕೊಂಡು ಮೇಲಿನ ಸಂಖ್ಯೆಗಳ ಕೂಡಿಸಿದರೆ ನಮ್ಮದು ಆನ್ಸರ್ ಮುಗೀತು. 35 ಡಿವೈಡೆಡ್ ಬೈ 8. ನೆಕ್ಸ್ಟು ಲಸ ಕೇಳಿದ್ದಾರೆ 21, 4 ಮತ್ತು 28ರ ಲಸ ಅಂತಂದಾಗ 84 ಬರ್ತದೆ, 84. ಇಲ್ಲಿ ನೋಡಿ ಸಿಂಪ್ಲಿಫಿಕೇಷನ್ ಅದ, 3 ಕೂಡಿಸೋದದ ಮತ್ತು ಬೇರೆ ಏನೂ ಇಲ್ಲ. ಇದ್ರ ಕೂಡಿಸಿದ ಮೇಲೆ ನಮಗೆ ಎಷ್ಟು ಬರುತ್ತೆ? 188. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 37 ನೋಡಿರಿ, ಇದು ಸಿಂಪ್ಲಿಫಿಕೇಷನ್. ಬೋರ್ಡ್ ಮಾರ್ಕ್ಸ್ ಪ್ರಕಾರ ಫಸ್ಟಿಗೆ ಮಲ್ಟಿಫಿಕೇಷನ್ 11 ಇಂಟು 13 ಅಂತಂದಾಗ 143, 12 ಅಂತಂದ್ರೆ ಮೈನಸ್ 12 ಅಂತಂದ್ರೆ 1 ಈ ಕಡೆ, ಇಲ್ಲಿ 1 3, 131. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 47% ಭಿನ್ನರಾಶಿಗಳಿಗೆ ಬರೀರಿ ಅಂತಂದಾಗ 42 ಡಿವೈಡೆಡ್ ಬೈ 100 ಅಂತಂದಾಗ 2ರಲ್ಲೇ ಡಿವೈಡ್ ಮಾಡಿರಿ, 2 50ರಲ್ಲೇ ಹೋಯಿತು, 2 1 21 ಡಿವೈಡೆಡ್ ಬೈ 50. ಓಕೆ ಡನ್. ನೆಕ್ಸ್ಟ್ ನೋಡಿರಿ 39ನೇದು. 60 ಚಾಕ್ಲೇಟ್ಗಳಲ್ಲಿ 20% ಚಾಕ್ಲೇಟ್ ತಿನ್ನಲಾಗಿದೆ ಅಂದರೆ ಉಳಿದುದು ಎಷ್ಟಂದರೆ 80% ಇರುವಂತಹ ಚಾಕ್ಲೇಟು 60. ಈ 0 ಹೋದರೆ 8 48 ಚಾಕ್ಲೇಟ್ಗಳು ಉಳಿದಿದ್ದು. ನೆಕ್ಸ್ಟು 40ನೇ ಕ್ವಶನನ್ನು ನೋಡಿರಿ. ಎಕ್ಸ್ ಅನುಪಾತ 5. ಇಲ್ಲಿ ನೋಡಿರಿ ಎಕ್ಸ್ ಈಕ್ವಲ್ ಮಧ್ಯದಲ್ಲಿರುವಂತಹ ಸಂಖ್ಯೆಗಳು ಸಂಬಂಧ ಹೊಂದಿರ್ತವೆ, ಕೊನೆಯಲ್ಲಿರುವಂಥ ಸಂಬಂಧಗಳು ಹೊಂದಿರ್ತವೆ. ಅಂದ್ರೆ 5 ಇಂಟು 56 ಡಿವೈಡೆಡ್ ಬೈ 40. ಹೌದಾ? 5 1 5 8 40, 8 1 8 7 56. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 7. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟ್ ನೋಡಿ 41ನೇದು. ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 5:2. ಇಲ್ಲಿ ಬಿ ಯ ವಯಸ್ಸು ಎಷ್ಟದ? 18 ಅದ. 2 18 ಇಂಟು 9 ಮಾಡ್ಯಾರ. ಇಲ್ಲಿ ಕೂಡ ಇಂಟು 9 ಮಾಡಿದ್ರೆ 5 9 ಎಷ್ಟು? 45 ವರ್ಷಗಳು. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 42ನೇದು ನೋಡಿರಿ. 20 ಪುರುಷರು 10 ದಿನಗಳಲ್ಲಿ ನೋಡಿರಿ, 20 ಪುರುಷರು 10 ದಿನಗಳಲ್ಲಿ, ನಾನು ಈಗಾಗಲೇ ಇದನ್ನು ಹೇಳಿದ್ದೀನಿ ನೋಡಿರಿ. 20 ಪುರುಷರು 10 ದಿನದಲ್ಲಿ ಎಷ್ಟು ಗಳಿಸ್ತಾರೆ? 71,800. ಹಾಗಾದ್ರೆ ಅದು 26 ಪುರುಷರು 17 ದಿನದಾಗ ಎಷ್ಟು ಗಳಿಸ್ತಾರೆ ಅಂದರೆ ಎಕ್ಸ್. ಈಗ ನೀವು ಇದನ್ನು ಒಂದು ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ನಿಮಗೆ ಫೈನಲಿ ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ಸಿಗುವಂತಹ ಆನ್ಸರು 1,58,680. ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ ಸಂಖ್ಯೆಗಳು ದೊಡ್ಡದಾದ ಮೇಲೆ ನೀವು ಹೆದರಬೇಡ್ರಿ, ಈಸಿ ಇರ್ತವೆ. ಓಕೆ ಡನ್. ನೆಕ್ಸ್ಟು 43ನೇ ಕ್ವಶನ್ ನೋಡಿರಿ. ಇಲ್ಲಿ ಅಲ್ಜಿಬ್ರಾ ಬಗ್ಗೆ a+b² ಫಾರ್ಮುಲಾ ಕೇಳಿದಾರೆ. ಅಂದ್ರೆ a² ಪ್ಲಸ್ 2ab ಪ್ಲಸ್ b². ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಆಯತದ ವಿಸ್ತೀರ್ಣ 35 ಸೆಂಟಿಮೀಟರ್², ಉದ್ದ 7 ಸೆಂಟಿಮೀಟರ್ ಆದರೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟಿಗೆ ಆಯತದ ವಿಸ್ತೀರ್ಣವನ್ನು ಕೊಟ್ಟಾರೆ. ಅಂದ್ರೆ ಆಯತದ ವಿಸ್ತೀರ್ಣ ಈಕ್ವಲ್ ಟು ಎಲ್ ಇಂಟು ಬಿ ಅದ. ವಿಸ್ತೀರ್ಣ 35 ಅದ, ಇದರಲ್ಲಿ ಎಲ್ 7 ಅದ, ಇದು ಬಿ ಗೊತ್ತಿಲ್ಲ. ಅಂದ್ರೆ ಬಿ ಈಕ್ವಲ್ ಟು ಎಷ್ಟು ಬಂತು? 7 1 7 5 35. ಅಂದರೆ ಬಿ ಈಕ್ವಲ್ ಟು 5 ಬಂತು. ಈಗ ನಾನು ಸುತ್ತಳತೆಯನ್ನು ಕಂಡುಹಿಡಿಬೋದು. 2 ಇಂಟು ಎಲ್ ಪ್ಲಸ್ ಬಿ. ಎಲ್ ಎಷ್ಟದ? 7 ಅದ, ಬಿ ಎಷ್ಟದ? 5 ಅದ. ಅಂದ್ರೆ 2 ಇಂಟು 13 ಹೌದಲ್ಲ? 12 12. ಅಂದ್ರೆ 12 ಎಷ್ಟು? 24 ಸೆಂಟಿಮೀಟರ್. ಇದು ಸುತ್ತಳತೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಫೋರ್ತ್ ಈಸ್ ರೈಟ್. ನೆಕ್ಸ್ಟು 45ನೇದು. ಸಮಬಾಹು ತ್ರಿಭುಜದ ಒಳಗಿನ ಒಂದು ಕೋನದ ಅಳತೆ ಎಷ್ಟಿರಬೇಕಂದ್ರೆ 60 ಡಿಗ್ರಿ. ಪ್ರತಿ ಒಂದು ಕೋನದ ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಒಂದು ಕೋನವು ಸಮವಾಗಿರುತ್ತದೆ. 60, ಇದು 60, ಇದು 60, ಟೋಟಲು 160. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನು
ರೀಸನಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆಗಳು. OILS ಎಂದ ಪದವನ್ನು 6498 ಅಂತೇಳಿ ಬರ್ತಾರೆ. ಅದೇ ರೀತಿ SLIT ಎಂಬ ಪದವನ್ನು 8426 ಅಂತೇಳಿ ಬರ್ತಾರೆ. ಇಲ್ಲಿ ನಮಗೆ ಟಿ ಎಂಬ ಪದವನ್ನು ಏನಂತ ಬರ್ದಾರೆ ಅಂಥೇಳಿ ಕೇಳ್ತಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಕಾಮನ್ ಇರುವಂತಹ ಪದಗಳನ್ನ ಹೊರಗೆ ತೆಗೀರಿ. ನೋಡಿ, SLI ಇಲ್ಲಿ ILS ಅದ, ಇಲ್ಲಿ O ಮಾತ್ರ ಸಪ್ರೇಟ್ ಅದ, ಇಲ್ಲಿ ಸಪ್ರೇಟ್ ಅದ. ಅದೇ ರೀತಿ ಕಾಮನ್ ಆಗಿರುವಂಥ ನಂಬರ್ ನೋಡಿರಿ, 64 ಅದ, 8 ಅದ, ಇಲ್ಲಿ 84 ಅದ, 6 ಅದ. ಇಲ್ಲಿ ಕಾಮನ್ ಆಗಿ ಬೇರೆ ಇರೋದು ಇಲ್ಲಿ 2 ಅದ, ಇಲ್ಲಿ 9 ಅದ. ಅಂದ್ರೆ O ಎಂಬ ಪದವನ್ನು ಏನಂತ ಬರ್ದಾರ, 9 ಅಂತ ಬರ್ದಾರ. ಟಿ ಎಂಬ ಪದವನ್ನು ಏನಂತ ಬರ್ದಾರ, 2 ಅಂತ ಬರ್ದಾರ. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಓಕೆ. 49ನೇ ನೋಡಿರಿ, ಎಡಗಡೆಯಿಂದ ಬಲಕ್ಕೆ ಮಾತ್ರ, ಅಂದ್ರೆ ನೀಡಿರುವ 4ನೇ ಅಕ್ಷರ, ಬಲದಿಂದ 4ನೇ ಅಕ್ಷರ 1 2 3 4 ಯಾವುದು ಎಸ್ ಬಂತ, ಆಪ್ಷನ್ ನಂಬರ್ 3ನೇದು. ನೆಕ್ಸ್ಟ್ ನೋಡಿರಿ 48ನೇದು ನೋಡಿರಿ, ಭಾಳಷ್ಟು ಈಜಿ. 22 ಜನ ಇರುವಂಥ ಸಾಲಿನಲ್ಲಿ ಬಲ ತುದಿಯಿಂದ 17ನೇ ಸ್ಥಾನದಾನ. 17ನ್ನು ಟೋಟಲ್ ಒಳಗೆ ಕಳೆದು ಬಿಡ್ರಿ, ಎಷ್ಟು ಬರ್ತದೆ, 5 ಬರ್ತದೆ. ಆದ್ರೆ ಎಡ ಬದಿಯಿಂದ ಎಣಿಸುವಾಗ ಮತ್ತೊಂದು ಸಲ ಅವ್ನು ಕೌಂಟ್ ಮಾಡಿದ ಮೇಲೆ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಬೇಕು, ಆವಾಗ ಅವನ ಎಡ ಬದಿಯಿಂದ 6ನೇ ಸ್ಥಾನದೊಳಗೆ ಅದಾನ. ನೆಕ್ಸ್ಟು 49ನೇದು ನೋಡಿರಿ, ಇಲ್ಲಿ ಯಾವುದು ಫಸ್ಟ್ ಬರ್ತದೆ ಅಂದ್ರೆ 1ನೇದು ಫಸ್ಟ್ ಬರ್ತದೆ. ಅಂದ್ರೆ ಇದು ತೆಗೆದುಬಿಡ್ರಿ ಆಪ್ಷನ್, ಇದು ಬರೋಂಗಿಲ್ಲ, 3ನೇದು ಬರೋಂಗಿಲ್ಲ, 4ನೇದು ಬರೋಂಗಿಲ್ಲ. ಇನ್ನು ಲಾಸ್ಟಿಗೆ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಎಮ್ ಬರ್ತದೆ, ಅಂದ್ರೆ ಇಲ್ಲಿ 2 ಬರ್ತದೆ. ಅಂದ್ರೆ ಲಾಸ್ಟಿಗೆ 1 ಮತ್ತು 2 ಅಂತಂದ್ರೆ ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೋಡಿರಿ, 1 4 3 2 ಭಾಳ ಈಸಿ ಇರ್ತದೆ, ಟೈಮ್ ಸೇವ್ ಭಾಳಷ್ಟು ಆಗುತ್ತೆ. ಇಲ್ಲಿ ನೋಡಿ ಸಿಂಪ್ಲಿಫಿಕೇಷನ್ ಅದ, ಇಲ್ಲಿ ಚಿಹ್ನೆಯನ್ನು ಪ್ಲಸ್ ಇದ್ದದ್ದು ಮೈನಸ್ ಇದ್ದದ್ದು ಪ್ಲಸ್ ಮಾಡಬೇಕಾಗತ್ತೆ. 24 ಪ್ಲಸ್ 13 ಮೈನಸ್ 5. ಓಕೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಲೆಕ್ಕ ಸ್ವಲ್ಪ ಕಟ್ಟಾಗಿದೆ. ಅದನ್ನು ಇನ್ನೊಂದು ಸಲ ಬರಿತೀನಿ ನೋಡಿರಿ. ಇಲ್ಲಿರುವಂತಹ ಲೆಕ್ಕ ಏನದಪ್ಪ ಅಂತಂದ್ರೆ 24 ಡಿವೈಡೆಡ್ ಬೈ 4 ಇಂಟು 3 ಮೈನಸ್ 3 ಪ್ಲಸ್ 5. ಇವುಗಳಲ್ಲಿ ಚಿಹ್ನೆಯನ್ನು ನಾವು ಚೇಂಜ್ ಮಾಡಬೇಕು. ಓಕೆ. 24 ಡಿವೈಡೆಡ್ ಬೈ ಅಂದರೆ ಇದನ್ನೇನು ನಾವು ಚೇಂಜ್ ಮಾಡೋಂಗಿಲ್ಲ. 4 6 24, ಇದು ಇಂಟು 3 ಇದನ್ನು ಬರ್ಕೊತೀವಿ. ಇದು ಮೈನಸ್ ಇದ್ದದ್ದನ್ನು ನಾವು ಪ್ಲಸ್ 3 ಮಾಡಬೇಕು, ಇದು ಪ್ಲಸ್ ಇದ್ದದ್ದನ್ನು ಮೈನಸ್ ಮಾಡಬೇಕು. 6 3 18 ಪ್ಲಸ್ 3 ಮೈನಸ್ 5. 18 3 ಅಂತಂದರೆ 21 ಮೈನಸ್ 5 ಅಂತಂದ್ರೆ ಟೋಟಲ್ ನಮಗೆ ಬರುವಂಥದ್ದು ಎಷ್ಟು, 5 ಹೋತಂದ್ರೆ ಇದರೊಳಗೆ 16. ಆಪ್ಷನ್ ನಂಬರ್ 3 ಕರೆಕ್ಟ್. ಓಕೆ. ಈ ರೀತಿ ನಿಮ್ಮದು ಟೋಟಲ್ಲು 36ನೇ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇವತ್ತಿನ ಜೂನ್ 1ನೇ ತಾರೀಕು ಎಲ್ಲ ಶಿಫ್ಟ್ಗಳನ್ನು ಅನಲೈಸಿಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 37 ಮತ್ತು 38 ಟೆಸ್ಟ್ಗಳನ್ನು ಮುಗಿಸ್ತೀನಿ. ಓಕೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.